ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ಹೃದಯಘಾತದಿಂದ ಮೃತಪಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅಂತೇಳಿ. ಈ ಸಂದರ್ಭದಲ್ಲಿ ಹೃದಯಘಾತ ಸಂಭವಿಸಿತ್ತು. ನಾಳೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರಿಗೆ ತೆರಳಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಹೃದಯಘಾತ ಸಂಭವಿಸಿತ್ತು. ಕೂಡಲೇ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಅಪೋಲೋದಿಂದ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸ ಆಗುತ್ತೆ. ಚಿಕಿತ್ಸೆ ಫಲಿಸದೆ ಆರ್.ವಿ. ದೇವರಾಜ್ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರು ಚಿಕ್ಕಪೇಟೆ ಕ್ಷೇತ್ರದ ಮಾಜಿ ಶಾಸಕರು. ಸದ್ಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 10 ಗಂಟೆಯ ನಂತರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಕನಕಪುರದ ಸೋಮನಹಳ್ಳಿ ತೋಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅವ್ರು ನಮಗೆ ತುಂಬಾ ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್. ಅವರು ಆಲ್ಮೋಸ್ಟ್ 40 years ಇಂದನು. ನಮಗಂತೂ ನನಗೆ ಚೈಲ್ಡ್ಹುಡ್ಡಿಂದನೂ ಅವ್ರು ನನಗೆ ಒಂಥರ ಸೆಕೆಂಡ್ ಅಪ್ಪ ಇದ್ದಂಗೆ. ಬಿಕಾಸ್ ನಾವೆಲ್ಲ ನೋಡಿರೋ ಥರ ಅವರು ತುಂಬಾ ಒಳ್ಳೆಯವರು. ಆ್ಯಂಡ್ ಅವ್ರು ಹೆಲ್ಪ್ ಮಾಡಿರೋದಂತೂ ನಮ್ಮ ಫ್ಯಾಮಿಲಿಗಂತೂ ನಾವು ಮರೆಯೋದು ಇಲ್ಲ. ಯಾಕಂದರೆ ನನಗೆ ವಿಷಯ ಗೊತ್ತಾದ ತಕ್ಷಣ ಸೀರಿಯಸ್ಲಿ ಒಂಥರ ತುಂಬ ಸಂಕಟ ಆಗ್ಬಿಡ್ತು. ಯಾಕಂದರೆ ಇದು ಇಂಪಾಸಿಬಲ್. ಯಾಕಂದರೆ ನಾಳಿದವ್ರ ಬರ್ತ್ಡೇ ಇಟ್ಕೊಂಡು ಈ ಥರ ಆಗಿದ್ದಂದ್ರೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿ ಬರ್ತ್ಡೇ ಮಾಡ್ಕೋಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಮ್ಮ ತಂದೆ ಅವ್ರಿಗೆ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ಬಟ್ ಇದು ಸಡನ್ ಆಗಿ ಈ ಥರ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಸೀರಿಯಸ್ಲಿ ಒಂಥರ ಪ್ಯಾನಿಕ್ ಅನಿಸ್ತಾ ಇದೆ. ನನಗೆ 40 ವರ್ಷದಿಂದ ಫ್ರೆಂಡ್. ನಾವಿಬ್ರು ಚಿಕ್ಕದಿಂದ ಬೆಳೆದವರು. 15 ವರ್ಷ, ನನಗೆ ಅವ್ರಿಗೂ 15 ವರ್ಷ. ಈಗ ಒಂದು ವಾರದಲ್ಲೇ ಫೋನ್ ಮಾಡಿದ್ರು, ಲಾಭಶ್ವತ್ವ ನಾನು ಬೆಟ್ಟಕ್ಕೆ ಹೋಗ್ಲೇಬೇಕು, ನಂಜನಗೂಡು ಕರ್ಕೊಂಡೋಗು, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೋಗ್ಬೇಕು ಅಂತ ಹೇಳಿದ್ದೇನೆ. ಮಧ್ಯಾಹ್ನ ಬಂದು 3 ಗಂಟೆಗೆ 5 ಸ್ಟಾರ್ ಹೋಟೆಲ್ ಬಂದಿದ್ದಾರೆ. ನಾನು ಅಲ್ಲೋಗಿ ಮಾತಾಡ್ಸ್ಕೊಂಡು ಸಾಯಂಕಾಲ 8:30 ಗಂಟೆ ಅಲ್ಲೇ ಇದ್ದೆ. ಬೆಳಗ್ಗೆ ಈಗ ನಾಟಿ ಕೋಳಿ ಸಾರೆಲ್ಲ ಮಾಡಿಸ್ಬಿಡು, ಊಟ ಮಾಡಬೇಕು. ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಳಿದ್ಯಪ್ಪ ಅಂದ್ರು. ಹೇಳಿದ್ದೀನಿ ಸರ್, ಬೆಳಗ್ಗೆ ಹೋಗಾರ 9:30ಗೆ ಅಂದ್ಬಿಟ್ಟು ನಾನು 8:30 ಗಂಟೆ ಇದ್ದೆ. ಕೂತಿದ್ರು, ಮಾತಾಡ್ಕೊಂಡೇ ಕೂತಿದ್ರು. ಇರು ಹೋಗುವೆ ಅಂದ್ರು. ಸರ್ ಮನೇಲಿ ಯಾರು ಇಲ್ಲ, ನಾನು ಮನೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಬೆಳಗ್ಗೆ 10 ಬಂದ್ಬಿಡ್ತೀನಿ. ಹೋಗೋಣ ಸರ್ ಬೆಟ್ಟಕ್ಕೆಲ್ಲ ಹೇಳಿದ್ದೀನಿ, ಬೆಟ್ಟಕ್ಕೂ ಹೇಳಿದ್ದೀನಿ, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೇಳಿದ್ರು. ಇದೆಲ್ಲ ಮೋಸ ಆಗೋಯ್ತು. ಇದ್ದಿದ್ದು ಅದೇ ಒಳ್ಳೆ ವ್ಯಕ್ತಿ, ಒಳ್ಳೆ ಫ್ರೆಂಡು, ಜನಕ್ಕೆ ಹೆಲ್ಪ್ ಮಾಡೋರು, ಒಳ್ಳೆ ಇದಿತ್ತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅವರು ಹೃದಯಘಾತದಿಂದ ಮೃತಪಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಚಾಮುಂಡಿ ತಾಯಿಯ ದರ್ಶನಕ್ಕೆ ಅಂತೇಳಿ. ಈ ಸಂದರ್ಭದಲ್ಲಿ ಹೃದಯಘಾತ ಸಂಭವಿಸಿತ್ತು. ನಾಳೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರಿಗೆ ತೆರಳಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಹೃದಯಘಾತ ಸಂಭವಿಸಿತ್ತು. ಕೂಡಲೇ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಅಪೋಲೋದಿಂದ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸ ಆಗುತ್ತೆ. ಚಿಕಿತ್ಸೆ ಫಲಿಸದೆ ಆರ್.ವಿ. ದೇವರಾಜ್ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರು ಚಿಕ್ಕಪೇಟೆ ಕ್ಷೇತ್ರದ ಮಾಜಿ ಶಾಸಕರು. ಸದ್ಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 10 ಗಂಟೆಯ ನಂತರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಕನಕಪುರದ ಸೋಮನಹಳ್ಳಿ ತೋಟದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅವ್ರು ನಮಗೆ ತುಂಬಾ ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್. ಅವರು ಆಲ್ಮೋಸ್ಟ್ 40 years ಇಂದನು.
ನಮಗಂತೂ ನನಗೆ ಚೈಲ್ಡ್ಹುಡ್ಡಿಂದನೂ ಅವ್ರು ನನಗೆ ಒಂಥರ ಸೆಕೆಂಡ್ ಅಪ್ಪ ಇದ್ದಂಗೆ. ಬಿಕಾಸ್ ನಾವೆಲ್ಲ ನೋಡಿರೋ ಥರ ಅವರು ತುಂಬಾ ಒಳ್ಳೆಯವರು. ಆ್ಯಂಡ್ ಅವ್ರು ಹೆಲ್ಪ್ ಮಾಡಿರೋದಂತೂ ನಮ್ಮ ಫ್ಯಾಮಿಲಿಗಂತೂ ನಾವು ಮರೆಯೋದು ಇಲ್ಲ. ಯಾಕಂದರೆ ನನಗೆ ವಿಷಯ ಗೊತ್ತಾದ ತಕ್ಷಣ ಸೀರಿಯಸ್ಲಿ ಒಂಥರ ತುಂಬ ಸಂಕಟ ಆಗ್ಬಿಡ್ತು. ಯಾಕಂದರೆ ಇದು ಇಂಪಾಸಿಬಲ್. ಯಾಕಂದರೆ ನಾಳಿದವ್ರ ಬರ್ತ್ಡೇ ಇಟ್ಕೊಂಡು ಈ ಥರ ಆಗಿದ್ದಂದ್ರೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿ ಬರ್ತ್ಡೇ ಮಾಡ್ಕೋಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಮ್ಮ ತಂದೆ ಅವ್ರಿಗೆ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ಬಟ್ ಇದು ಸಡನ್ ಆಗಿ ಈ ಥರ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಸೀರಿಯಸ್ಲಿ ಒಂಥರ ಪ್ಯಾನಿಕ್ ಅನಿಸ್ತಾ ಇದೆ. ನನಗೆ 40 ವರ್ಷದಿಂದ ಫ್ರೆಂಡ್. ನಾವಿಬ್ರು ಚಿಕ್ಕದಿಂದ ಬೆಳೆದವರು. 15 ವರ್ಷ ನನಗೆ, ಅವ್ರಿಗೂ 15 ವರ್ಷ. ಈಗ ಒಂದು ವಾರದಲ್ಲೇ ಫೋನ್ ಮಾಡಿದ್ರು, ಲಾಭಶಲ್ಪ ನಾನು ಬೆಟ್ಟಕ್ಕೆ ಹೋಗ್ಲೇಬೇಕು, ನಂಜನಗೂಡು ಕರ್ಕೊಂಡೋಗು, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೋಗ್ಬೇಕು ಅಂತ ಹೇಳಿದ್ದೇನೆ. ಮಧ್ಯಾಹ್ನ ಬಂದು 3 ಗಂಟೆಗೆ 5 ಸ್ಟಾರ್ ಹೋಟೆಲ್ ಬಂದಿದ್ದಾರೆ. ನಾನು ಅಲ್ವಾಗ ಮಾತಾಡ್ಸ್ಕೊಂಡು ಸಾಯಂಕಾಲ 8:30 ಗಂಟೆ ಅಲ್ಲೇ ಇದ್ದೆ. ಬೆಳಗ್ಗೆ ನಾಟಿ ಕೋಳಿ ಸಾರೆಲ್ಲ ಮಾಡಿಸ್ಬಿಡು, ಊಟ ಮಾಡಬೇಕು. ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಳಿದ್ಯಪ್ಪ ಅಂದ್ರು. ಹೇಳಿದ್ದೀನಿ ಸರ್, ಬೆಳಿಗ್ಗೆ ಹೋಗೋಣ 9:30ಗೆ ಅಂದ್ಬಿಟ್ಟು ನಾನು 8:30 ಗಂಟೆ ಇದ್ದೆ. ಕೂತಿದ್ರು, ಮಾತಾಡ್ಕೊಂಡೇ ಕೂತಿದ್ರು. ಇರು ಹೋಗುವೆ ಅಂದ್ರು. ಸರ್ ಮನೇಲಿ ಯಾರು ಇಲ್ಲ, ನಾನು ಮನೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಬೆಳಿಗ್ಗೆ ಹೊತ್ತಂತೆ ಬಂದ್ಬಿಡ್ತೀನಿ, ಹೋಗೋಣ ಸರ್ ಬೆಟ್ಟಕ್ಕೆಲ್ಲ ಹೇಳಿದ್ದೀನಿ, ಬೆಟ್ಟಕ್ಕೂ ಹೇಳಿದ್ದೀನಿ, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೇಳಿದ್ರು. ಇದೆಲ್ಲ ಮೋಸ ಆಗೋಯ್ತು. ಇದು ಅದೇ ಒಳ್ಳೆ ವ್ಯಕ್ತಿ, ಒಳ್ಳೆ ಫ್ರೆಂಡು, ಜನಕ್ಕೆ ಹೆಲ್ಪ್ ಮಾಡೋರು, ಒಳ್ಳೆ ಇದಿತ್ತು. ಮೂರು ಗಂಟೆಗೆ 5 ಸ್ಟಾರ್ ಹೋಟೆಲ್ ಬಂದಿದ್ದಾರೆ. ನಾನು ಅಲ್ವಾಗ ಮಾತಾಡ್ಸ್ಕೊಂಡು ಸಾಯಂಕಾಲ 8:30 ಗಂಟೆ ಅಲ್ಲೇ ಇದ್ದೆ. ಬೆಳಗ್ಗೆ ನಾಟಿ ಕೋಳಿ ಸಾರೆಲ್ಲ ಮಾಡಿಸ್ಬಿಡು, ಊಟ ಮಾಡಬೇಕು. ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಳಿದ್ಯಪ್ಪ ಅಂದ್ರು. ಹೇಳಿದ್ದೀನಿ ಸರ್, ಬೆಳಿಗ್ಗೆ ಹೋಗೋಣ 9:30ಗೆ ಅಂದ್ಬಿಟ್ಟು ನಾನು 8:30 ಗಂಟೆ ಇದ್ದೆ. ಕೂತಿದ್ರು, ಮಾತಾಡ್ಕೊಂಡೇ ಕೂತಿದ್ರು. ಇರು ಹೋಗುವೆ ಅಂದ್ರು. ಸರ್ ಮನೇಲಿ ಯಾರು ಇಲ್ಲ, ನಾನು ಮನೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಬೆಳಿಗ್ಗೆ ಹೊತ್ತಂತೆ ಬಂದ್ಬಿಡ್ತೀನಿ, ಹೋಗೋಣ ಸರ್ ಬೆಟ್ಟಕ್ಕೆಲ್ಲ ಹೇಳಿದ್ದೀನಿ, ಬೆಟ್ಟಕ್ಕೂ ಹೇಳಿದ್ದೀನಿ, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೇಳಿದ್ರು. ಇದೆಲ್ಲ ಮೋಸ ಆಗೋಯ್ತು. ಇದು ಅದೇ ಒಳ್ಳೆ ವ್ಯಕ್ತಿ, ಒಳ್ಳೆ ಫ್ರೆಂಡು, ಜನಕ್ಕೆ ಹೆಲ್ಪ್ ಮಾಡೋರು, ಒಳ್ಳೆ ಇದಿತ್ತು. ಸರ್